ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆಸ್ ಯೂಶುವಲ್ 60 ಡೇಸ್ ಚಾಲೆಂಜ್, ಅದರಲ್ಲಿ ಡೇಸ್ ರನ್ ಆಗ್ತಾ ಇದೆ. ನಾನು ಕೂಡ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದಿನ ಊರಿಗೆ ಹೋದಾಗೆಲ್ಲ ಸ್ಕಿಪ್ ಆಗಿದೆ. ಇವತ್ತು ನಾನು ಬೆಳಿಗ್ಗೆ ಆಸ್ ಯೂಶುವಲ್ 5 o'clock ಎದ್ದು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೆ. ನನ್ನ ಮಗನೂ ಅವನಿಗೆ ಎಕ್ಸಾಮ್ಸ್ ನಡೀತಾ ಇತ್ತು ಅಂತ ಹೇಳಿ ಅವನು ನನ್ನ ಜೊತೆ ಬೇಗ ಎದ್ದು ಕುತ್ಕೊಂಡು ಓದ್ಕೋತಾ ಇದ್ದಾನೆ. ಅದೆಲ್ಲ ನೋಡುವಾಗ ನಾವು ಚಿಕ್ಕದ್ರಲ್ಲಿರುವಾಗ ಹಿಂಗೆ ಅಲ್ವಾ ಹೆದರ್ಕೊಂಡು ಓದ್ತಾ ಇದ್ವಿ. ಸೊ ನನ್ನ ಮಗನು ರಾತ್ರಿನೂ ಓದಿ ಮತ್ತು ಬೆಳಗ್ಗೆನೂ ಸಮೇತ ಸ್ವಲ್ಪ ನಾನು ಇದ್ನಲ್ಲ ಅಂತೇಳಿ ನನ್ನ ಜೊತೆಗೆ ಎದ್ದು ಸ್ವಲ್ಪ ಹೊತ್ತು ಓದ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ, ಮತ್ತೆ ಸ್ಕೂಲಿಗೆಲ್ಲ ರೆಡಿಯಾಗಿ ಹೋದ್ರು. ಇವತ್ತು ನನ್ನ ಮಗಳು ಡಿಮಾಂಡ್ ಮಾಡಿದ್ಲು ಅಂತ ಹೇಳಿ ಗೀ ರೈಸ್ ಮತ್ತೆ ಕುರ್ಮಾನೇ ಹೇಳಿದ್ಲು. ಹಾಗಾಗಿ ಗೀ ರೈಸ್ ಮತ್ತೆ ಕುರ್ಮಾ ಮಾಡಿದ್ದೆ. ಸ್ನ್ಯಾಕ್ಸಿಗೆ ಅಂತ ಹೇಳಿ ಸೌತೆಕಾಯಿ ಕೊಟ್ಟು ಕಳಿಸ್ದೆ. ನನ್ನ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಿರೋದ್ರಿಂದ ದೇವ್ರು ತುಂಬ ನೆನಪಾಗ್ತಾರೆ ಅವ್ರಿಗೆ. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಅವರು ಸ್ಕೂಲಿಗೆ ಯಥಾ ಪ್ರಕಾರ ಹೋದರು. ಇವತ್ತು ಸಂಜೆ ಏನು ಸ್ಪೆಷಲ್ ಅಂತ ಅಂದರೆ, ನನ್ನ ಕಸಿನ್ ಜಪಾನಿಂದ ಬಂದಿದ್ರಲ್ಲ, ಅವ್ರು ಬರ್ತಿದ್ರು ಊಟಕ್ಕೆ. ಮತ್ತು ನನ್ನ ತಂಗಿ ನನಗೇ ಸರ್ಪ್ರೈಸ್ ಕೊಟ್ಲು. ಹೆಂಗೆ ಅಂತ ಅಂದರೆ, ಅವಳು ಬರೋದೇ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಜೀಜುಗೆ ಕಾಲ್ ಮಾಡಿಕೊಂಡು, ಜೀಜು ನಾವು ಬರ್ತಾ ಇದ್ದೀವಿ ಇಷ್ಟೊತ್ತಿಗೆ, ನಮ್ಮನ್ನು ಒಂಚೂರು ಪಿಕ್ ಮಾಡಿ ಅಂತ ಹೇಳಿ. ಮನೆಗೆ ಬಂದಾಗಲೇ ಗೊತ್ತಿದ್ದು. ಅವ್ರು ಬರುವಾಗ ಆಲ್ಮೋಸ್ಟ್ 10 o'clock ಆಗಿತ್ತು. ಸದ್ಯಕ್ಕೆ ಇನ್ಸಿಡೆನ್ಸ್ ಏನು ಅಂದರೆ, ಸ್ಪೆಷಲ್ ಮಾಡಿದ್ವಿ, ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಪೆಪ್ಪರ್ ಚಿಕನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆ ರೆಸಿಪಿನ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಪೆಪ್ಪರ್ ಚಿಕನ್ ಮಾಡಿದ್ದೆ. ನನ್ನ ಮಕ್ಕಳಿಗೆ ಅಂತ ಅವ್ರು ಚಿಕ್ಕಿ ಬರ್ತಿದ್ದಾರೆ ಅಂದರೆ ಅದು ಎಲ್ಲಿಲ್ಲದ ಖುಷಿ ಆಗ್ಬಿಡುತ್ತೋ, ಅಷ್ಟು ಖುಷಿ ಆಯಿತು. ಮಕ್ಕಳು ಊಟ ಎಲ್ಲ ಮಾಡಿದ್ರು. ಊಟ ಮುಗಿಸಿ ನಮ್ಮ ಕಸಿನ್ ಸಿಸ್ಟರ್ ಮನೆಗೆ ಹೊರಟರು. ಲೇಟಾಗಿ 10:30, 11 ಆಗಿತ್ತು. ಇನ್ನು ಪೂಜಾ ಮತ್ತೆ ಮಲ್ಲು ನಮ್ಮ ಮನೇಲೇನೆ ಉಳ್ಕೊಂಡ್ರು. ಸಮು ಮತ್ತೆ ಮಲ್ಲು ಮಲಗಿರೋದು ನೋಡಿದ್ರೆ, ನಾವು ಚಿಕ್ಕದ್ರಲ್ಲಿರುವಾಗ ಎಲ್ಲ ಕಸಿನ್ಸ್ ಒಟ್ಟಿಗೆ ಸೇರ್ಕೊಂಡಾಗ ಹಾಗೆ ನೆಲದಲ್ಲಿ ಹಾಸ್ಕೊಂಡು ಮಲ್ಕೊಂಡಿರೋದು ನೆನಪಾಗ್ತಿತ್ತು. ನಿಮಗೂ ಎಲ್ಲ ಈ ಥರ ನೆನಪುಗಳಿದೆ ಅಂತ ಅನ್ಕೊಂತೀನಿ. ಇದು ನನ್ನ ಚಿಕ್ಕ ಮಿನಿ ವ್ಲಾಗ್ ಆಗಿತ್ತು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.